10ನೇ ತರಗತಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಸಬ್ಜೆಕ್ಟ್ ಬಂದುಬಿಟ್ಟು 15ನೇ ಪಾಠವಾದ ಕರ್ನಾಟಕ ಸಂಪದ. ಇದರಲ್ಲಿ ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅಂಥದ್ರಲ್ಲಿ ಫಸ್ಟ್ ಪ್ರಶ್ನೆ ಬಂದುಬಿಟ್ಟು ನೋಡಿ, 4-5 वाक्यों में उत्तर लिखिए. ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ವರ್ಣನ್ ಕೀಜಿಯೆ. ಅಂದರೆ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ವಿವರಣೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಬಂದುಬಿಟ್ಟು 6 ಪಾಯಿಂಟ್ಸ್ ಇದೆ. ಅದರಲ್ಲಿ ನೀವು ಅಟ್ಲೀಸ್ಟ್ 5 ಪಾಯಿಂಟ್ ಬರೆದ್ರೂ ನಡೆಯುತ್ತೆ. ಫಸ್ಟ್ ನೋಡಿ, ಪ್ರಕೃತಿ ಮಾತಾ ने कर्नाटक राज्य को अपने हाथों से संवार कर सुंदर और समृद्ध बनाया है. ಅಂದರೆ ಪ್ರಕೃತಿ ಇದೆಯಲ್ಲ, ಪ್ರಕೃತಿ ಮಾತಾ ಅಂದರೆ ಪ್ರಕೃತಿ ದೇವತೆ ಇದೆಯಲ್ಲ, ಅವಳು ಸ್ವತಃ ತನ್ನ ಕೈಯಿಂದಲೇ ಏನು ಪ್ರಕೃತಿ ಸೌಂದರ್ಯ, ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನು ಸುಂದರವಾಗಿ ಮಾಡಿದ್ದಾರೆ ಎಂದು ಹೇಳಲಾಗಿದೆ. 2ನೇ ಪಾಯಿಂಟ್ ಏನಿದೆ, ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮಾನ್ ನಯನ್ ಮನೋಹರ್ ಇದೆ. ಅಂದರೆ ಕಣ್ಣುಗಳಿಗೆ ನೋಡಲು ತುಂಬ ಚೆನ್ನಾಗಿದೆ. ನಯನ ಮನೋಹರ್ ಅಂದರೆ, ನಯನ ಅಂದರೆ ಕಣ್ಣು, ಮನೋಹರ್ ಅಂದರೆ ಸುಂದರವಾಗಿರೋದು. ಪಶ್ಚಿಮ ವಿಶಾಲ ಅರಬ್ಬಿ ಸಮುದ್ರ ಲಹರಾತಾ ಹೇ. ಪಶ್ಚಿಮದಲ್ಲಿ ಏನು ವಿಶಾಲವಾದ ಅರಬ್ಬಿ ಸಮುದ್ರ ಏನಿದೆ ಹರಿತಾ ಇದೆ ಅಂತ ಹೇಳಲಾಗಿದೆ. इसी प्रांत में दक्षिण से उत्तर की चौर तक फैली लंबी पर्वतमालाओं को पश्चिमी घाट कहते हैं. ಇದೇ ಪ್ರಾಂತದಲ್ಲಿ ಅಂದರೆ ಪಶ್ಚಿಮದಿಂದ ಉತ್ತರದವರೆಗೂ ಹಬ್ಬಿರುವಂತಹ ಒಂದು ದೊಡ್ಡದಾದ ಪರ್ವತಮಾಲೆ ಅಂದರೆ ಪರ್ವತಗಳು ಏನಂತೆ ಪಶ್ಚಿಮಿ ಘಾಟ್ ಅಂತ ಕರೆಯಲಾಗುತ್ತದೆ. ಇನಿ ಘಾಟೋಂಕೋ ಕುಚ್ ಭಾಗ್ ಸಹ್ಯಾದ್ರಿ ಕೆಹಲಾತೆ ಹೇ. ಈ ಒಂದು ಪಶ್ಚಿಮಿ ಘಾಟ್ ಇರುತ್ತೆ ಅಲ್ವಾ, ಪರ್ವತಮಾಲೆ ಅಂತ ಇರುತ್ತದೆ, ಅದನ್ನೇ ಏನು ಸಹ್ಯಾದ್ರಿ ಅಂತ ಕೂಡ ಕರೆಯಲಾಗುತ್ತದೆ. ದಕ್ಷಿಣ ಮೇ ನೀಲಗಿರಿಗೆ ಪರ್ವತಮಾಲಾಯೇ ಶೋಭಯಮಾನ್ ಹೈ. ದಕ್ಷಿಣದಲ್ಲಿ ಏನು ನೀಲಗಿರಿಯ ತುಂಬ ಹಬ್ಬಿರುವಂಥ ನೀಲಗಿರಿಯ ಗಿಡಗಳಿವೆ, ಅದನ್ನೇ ನಾವೇನಂತ ಹೇಳ್ತೀವಿ, ಪರ್ವತಮಾಲಾಯೇ ಅಂತ ಹೇಳ್ತೀವಿ. ಆಮೇಲೆ 2ನೇ ಪ್ರಶ್ನೆ ಇದೆ, ಕರ್ನಾಟಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೆ. ಶಿಲ್ಪಕಲಾ ಅಂದರೆ ಗೊತ್ತು ನಿಮಗೆ ಏನಿದೆ ನೋಡಿ, ಕರ್ನಾಟಕಿ ಶಿಲ್ಪಕಲಾ ಅನೋಖಿ ಹೇ. ಶಿಲ್ಪಕಲಾ ಅಂದರೆ ಕಲ್ಲಿನಲ್ಲಿ ಕೆತ್ತನೆ ಮಾಡುವಂಥ ಒಂದು ಶಿಲ್ಪಕಲೆಗಳು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮೇ ಜೋ ಮಂದಿರ್ ಹೇ ಉಸ್ಕಿ ಶಿಲ್ಪಕಲಾ और ವಾಸ್ತುಕಲಾ ಅದ್ಭುತ್ ಹೇ. ಅದರ ಒಂದು ಏನು ಐಹೊಳೆ, ಬಾದಾಮಿ, ಪಟ್ಟದಕಲ್ಲಿರುವಂತಹ ಒಂದು ದೇವಸ್ಥಾನಗಳಿದೆ ಅಲ್ವಾ, ಅದರಲ್ಲಿರುವಂಥ ಒಂದು ಶಿಲ್ಪಕಲೆ ಏನು ಮತ್ತು ವಾಸ್ತುಕಲೆ ತುಂಬ ಅದ್ಭುತವಾಗಿದೆ. ಶಿಲ್ಪಕಲೆ ಅದನ್ನು ಹೇಳ್ತೀವಿ, ಇನ್ಸ್ಕ್ರಿಪ್ಚರ್ ಪಿಕ್ಚರ್ಸ್ ಎಲ್ಲ ನಾವು ಕೆತ್ತಿರ್ತಾರಲ್ಲ ಅದನ್ನು ಹೇಳ್ತೀವಿ. ವಾಸ್ತುಕಲಾ ಅಂದರೆ ಬಿಲ್ಡಿಂಗನ್ನು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅದನ್ನು ಹೇಳ್ತೀವಿ. ಅದೇ ರೀತಿ ಬೇಲೂರು, ಹಳೆಬೀಡು, ಸೋಮನಾಥಪುರ के मंदिर में पत्थर की जो मूर्तियाँ हैं वे सजीव लगती है. ಈ ಒಂದು ಶಿಲ್ಪಕಲಾ ಅಂತ ಹೇಳ್ತೀವಲ್ವ, ಬೇಲೂರು, ಹಳೆಬೀಡು, ಸೋಮನಾಥ ದೇವಸ್ಥಾನದಲ್ಲಿರುವಂಥ ಒಂದು ಮೂರ್ತಿಗಳೇನೆಂದರೆ ಅವು ಜೀವಂತವಾಗಿ ಕಾಣಿಸುತ್ತವೆ. ये सुंदर मूर्तियाँ हमें रामायण, महाभारत, पुराणों की कहानियाँ सुनाती है. ಇವು ರಾಮಾಯಣ ಮಹಾಭಾರತದ ಒಂದು ಕಥೆಯನ್ನು ನಮಗೆ ತಿಳಿಸುತ್ತದೆ, ಹೇಳುತ್ತದೆ ಅಂತೆ. ಅದೇ ರೀತಿ ಇನ್ನೊಂದು ಏನಿದೆ, ಶ್ರವಣಬೆಳಗೊಳ की गोमटेश्वर की एकशिला प्रतिमा दुनिया को त्याग और शांति का संदेश देता है. ಶ್ರವಣಬೆಳಗೊಳದಲ್ಲಿರುವಂತಹ ಗೊಮಟೇಶ್ವರ ಮೂರ್ತಿ ನಮಗೆ ಏನು ತ್ಯಾಗ ಅಂದರೆ ಸ್ಯಾಕ್ರಿಫೈಸ್ ಮತ್ತು ಶಾಂತಿಯ ಒಂದು ಸಂದೇಶವನ್ನು ನೀಡುತ್ತದೆ. ಅದೇ ರೀತಿ ಬಂದುಬಿಟ್ಟು ವಿಜಯಪುರ ಕೆ ಗೋಲ್ ಗುಂಬಜ್ ಕಿ ಹಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲಾ ಕಾ ಅದ್ವಿತೀಯ ದೃಷ್ಟಾಂತ ಹೇ. ವಾಸ್ತುಕಲಾ ಅಂದರೆ ಹೇಳಿದಲ್ಲ, ಇನ್ಸ್ಕ್ರಿಪ್ಚರ್ಸ್ ಯಾವ ರೀತಿ ಅವರು ಒಂದು ಪ್ಲ್ಯಾನಿಂಗ್ ಮಾಡಿದರು. ಯಾಕಂದರೆ ನಾವು ಗೊತ್ತಿರಬಹುದು, ಗೋಲ್ ಗುಂಬಜಲ್ಲಿ ಬಂದುಬಿಟ್ಟು ನಾವು ಒಂದು ಸರಿ ಮಾತಾಡಿದರೆ 7 ಟೈಮ್ಸ್ ಎಕೋ ಆಗುತ್ತೆ. ಅದನ್ನೇ ಇಲ್ಲಿ ಹಿಸ್ಪರಿಂಗ್ ಗ್ಯಾಲರಿ ಅಂತ ಹೇಳಿದ್ದಾರೆ. ಮೈಸೂರು ಕಾ ರಾಜಮಹಲ್ ಕರ್ನಾಟಕಕ್ಕೆ ವೈಭವ ಕಾ ಪ್ರತೀಕ್ ಹೇ. ಕರ್ನಾಟಕದಲ್ಲಿ ಕರ್ನಾಟಕ ಅಂತ ಹೆಸರು ತಗೊಂಡ್ರೆ ನಮಗೆ ಯೂಶಲಿ ಮೊದಲು ನೆನಪಿಗೆ ಬರೋದಂದರೆ ಮೈಸೂರಿನ ಪ್ಯಾಲೇಸ್. ಅದು ಕೂಡ ಏನಿದೆ ತುಂಬ ವಾಸ್ತುಕಲೆಗೆ ಒಂದು ತುಂಬ ಅದ್ಭುತವಾದ ಒಂದು ಉದಾಹರಣೆ ಇದೆ. ಪ್ರಾಚೀನ ಸೆಂಟ್ ಫಿಲೋಮಿನಾ ಚರ್ಚ್, ಜಗನ್ಮೋಹನ್ ರಾಜಮಹಲ್ ಕಾ ಪುರಾತತ್ವ ವಸ್ತು ಸಂಗ್ರಹಾಲಯ ಅತ್ಯಂತ ಆಕರ್ಷಣೀಯ ಇದೆ. ಸೆಂಟ್ ಫಿಲೋಮಿನಾ ಚರ್ಚ್ ಇದು ಕೂಡ ಮೈಸೂರಿನಲ್ಲಿದೆ. ಜಗನ್ಮೋಹನ್ ರಾಜಮಹಲ್ ಇದು ಕೂಡ, ಮತ್ತು ಏನು ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ ಅಂದರೆ ಅದು ಕೂಡ ಅತ್ಯಂತ ಒಂದು ಆಕರ್ಷಣೀಯವಾಗಿದೆ. ಲೈಬ್ರರಿ ಇದೆ ಮತ್ತು ಅಲ್ಲಿ ಮ್ಯೂಸಿಯಂ ಇದೆ. ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ. ಇದು ಬಂದುಬಿಟ್ಟು 2ನೇ ಪ್ರಶ್ನೆ. ಈ 2 ಪ್ರಶ್ನೆಗಳು ನೀವು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ನಿಮಗೆ 4 ಅಂಕಗಳು ಖಂಡಿತವಾಗಿ ಸ್ಕೋರ್ ಮಾಡ್ಬೋದು.